ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಮುಖ ಆ ಕಡೆ ತಿರ್ಸ್ಕೊಂಡಿದ್ಯಾ? ನಾನು ಬಂದಿದ್ದೀನಿ ತಾನೆ, ನೋಡು. ಏನು ಮಾಡೋದೆಲ್ಲ ಮಾಡಿ ಅಮಾಯಕರ ಥರ ಪೋಸ್ ಕೊಡ್ತಾ ಇದೀಯಾ? ನಾನು ಗೊತ್ತು ಕಣೆ, ಇದೆಲ್ಲ ನಿಂದೇ ಕೆಲಸ ಅಂತ. ನೀನೇ ತಾನೆ ಕಡ್ಡಿ ಅಳ್ಳಾಡ್ಸಿದ್ದು, ನೀನೇ ತಾನೆ ನನ್ನ ಬಗ್ಗೆ ಹಾಕ್ಕೊಟ್ಟಿದ್ದು. ನಾನೇನು ಅಷ್ಟು ದಡ್ಡಿ ಅಲ್ಲ. ಇದ್ರ ಹಿಂದೆ ನೀನೇ ಇದೆಯಾ, ನೀನೇ ಚಾಡಿ ಹೇಳಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾತು ಬರ್ದೇ ಇದ್ರು ಚಾಡಿ ಹೇಳಕ್ ಬರತ್ತಲ್ವಾ? ಪಾಪ ಮಾತು ಬರಲ್ಲ, ವಯಸ್ಸಾಗಿದೆ, ಈ ವಯಸ್ಸಲ್ಲಿ ಯಾಕೆ ತೊಂದರೆ ಕೊಡೋದು ಅಂತ ನಾನು ಸುಮ್ಮನೆ ಇದ್ರೆ ನನಗೆ ಗುಂಡಿ ತೊಡಕ್ ಕೆಲಸ ಮಾಡ್ತಾ ಇದೆಯಾ? ನನ್ನ ದಾರಿಗೆ ಮುಳ್ಳಾಗ್ತಾ ಇದೆಯಾ ಅಲ್ವಾ? ಒಂದು ತಿಳ್ಕೊ, ಇಲ್ಲಿ ನೀನು ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ. ಇಲ್ಲಿವರೆಗೂ ಇಲ್ಲಿ ನಾನು ಅನ್ಕೊಂಡಿದ್ದೆ ಆಗಿದ್ದು, ಇನ್ನು ಮುಂದೇನು ಆಗೋದು. ನನಗೆ ಎದುರಾಗಿ ನಿಂತವ್ರನ್ನ ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ. ಅವ್ರಿಗೇನು ವ್ಯವಸ್ಥೆ ಮಾಡಬೇಕೋ ಆ ವ್ಯವಸ್ಥೆ ಮಾಡೇ ಮಾಡ್ತೀನಿ. ಆವಾಗಲೇ ನನಗೆ ಸಮಾಧಾನ. ನನ್ನ ಸೇಫ್ಟಿ ನಾನು ನೋಡ್ಕೋಬೇಕಲ್ವಾ? ಇನ್ನೊಬ್ಬರನ್ನ ಕೊಂದ್ರಾದ್ರೂ ಸರಿ, ನಾನು ಬದುಕಬೇಕು ಅಂತ ಅನ್ಕೊಂಡಿರೋಳು ನಾನು. ಅಂದಮೇಲೆ ಯಾವ ಹಂತಕ್ಕೆ ಬೇಕಾದರೂ ನಾನು ಹೋಗ್ತೀನಿ. ಒಟ್ಟಿನಲ್ಲಿ ನಾನು ಸೇಫ್ ಆಗಿರ್ಬೇಕು ಅಷ್ಟೇ. ನೋಡ್ತಾ ಇದ್ದೆ ಇನ್ನು ಮುಂದೆ ಏನೇನಾಗುತ್ತೆ ಅಂತ. ಅದು ಎಲ್ಲದಕ್ಕೂ ನೀನೇ ಕಾರಣ ಆಗ್ತೀಯ. ನಾನೇನು ಮಾಡಿದೆ ಅಂತ ಕೇಳ್ತಾ ಇದೀಯಾ? ತೆಪ್ಪಿಗೆ ನಿನ್ ಪಾಡಿಗೆ ನೀನು ಊಟ ತಿಂದ್ಕೊಂಡು ಬಿದ್ದಿರು ಅಂತ ಹೇಳಿದ್ದೆ ತಾನೆ, ವಾರ್ನ್ ಮಾಡಿದ್ದೆ ತಾನೆ. ಬಟ್ ನೀನು ನನ್ನ ವಿರುದ್ಧನೇ ಚಾಡಿ ಹೇಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ಯಾ. ಇಷ್ಟಾದ್ರೂ ನಾನು ಹೇಗೆ ಸುಮ್ಮನೆ ಇರಲಿ? ಹೇಗೆ ಸುಮ್ಮನೆ? ಕೈ ಬಿಡೆ ಭಾಗ್ಯ, ಭಾಗ್ಯ ಕೈ ಬಿಡೆ, ಬಿಡೆ ನಿನ್ನ. ಹೋಗ್ತೀನಿ ಹೋಗ್ತೀನಿ. ಏಯ್, ನನ್ನ ಮೇಲೆ ಕೈ ಮಾಡ್ತೀಯಾ ನೀನನ್ನು? ನನ್ನ ಮೇಲೆ ಕೈ ಮಾಡ್ತೇನೆ. ಬಹುವಚನದಲ್ಲಿ ಮಾತಾಡಿ ನಿಮ್ಮತ್ತಿಗೆ ನಾನು ಅಣ್ಣ ಅಂತ ನೋಡ್ದೆ. ಅವ್ರ ಬಗ್ಗೆನು ಏಕವಚನದಲ್ಲಿ ಮಾತಾಡಿದಾರ, ಅವ್ರ ಬಗ್ಗೆ ಚೀಪಾಗಿ ಮಾತಾಡಿದ್ರಲ್ಲ, ಅದಕ್ಕೆ ಬಹುಮಾನ ಕೊಟ್ಟಿದ್ದೀನಿ. ಅಮ್ಮ ಆದವಳು ತಿದ್ದೋ ವಯಸ್ಸಲ್ಲಿ ತಿದ್ದಿ ಒಂದ್ ಏಟ್ ಕೊಟ್ಟಿ ಬುದ್ಧಿ ಹೇಳಿದಿದ್ರೆ ಇವತ್ತು ನನ್ನ ಹತ್ರ ನೀವ್ ಏಟ್ ತಿನ್ನೋ ಪ್ರಸಂಗ ಬರ್ತಿರ್ಲಿಲ್ಲ. ಅವ್ರು ಆಗ ಮಾಡದೇ ಇರೋ ಕೆಲಸನ ನಾನು ಈಗ ಮಾಡಿದ್ದೀನಿ. ಈ ಚೀರೋದು, ಕೂಗೋದು, ಹಾರಾಡೋದು ಇನ್ಮೇಲೆ ನಡೆಯಲ್ಲ. ಗೌತಮ್ ಅವರು ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸಿದ್ರು. ಅಮ್ಮ ತಮ್ಮ ಅಂತ ಎದೆಗೆ ಹೊತ್ಕೊಂಡು ಎಲ್ಲಾನು ಮಾಡಿದ್ರಲ್ಲ, ಅವ್ರಿಗೆ ದಡ್ಡ ಅಂತ ಬಿರುದು ಕೊಡ್ತಿದ್ದೀರಾ?
ಈ ರೀತಿ ಅತಿ ಬುದ್ಧಿವಂತರು ಆಗಿರೋದಕ್ಕಿಂತ ದಡ್ಡರಾಗಿರೋದೇ ಒಳ್ಳೇದು. ಒಬ್ಬ ಮನುಷ್ಯನ ಭಾವನೆನ ಅರ್ಥ ಮಾಡ್ಕೊಳ್ದಿರೋ ನೀವೆಂತ ಮನುಷ್ಯರು? ಅವ್ರು ನಿಮ್ಮನ್ನ ಅತಿಯಾಗಿ ಪ್ರೀತಿಸ್ತಾರೆ, ಅತಿಯಾಗಿ ನಂಬ್ತಾರೆ. ಅದನ್ನ ನೀವು ದಡ್ತನ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಅವ್ರನ್ನ ಮೋಸ ಮಾಡಿ ಏನೋ ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ವೀರಾವೇಶ ಮಾತು ಬೇರೆ. ನಾಚಿಕೆ ಆಗ್ಬೇಕು ಈ ರೀತಿ ಬದುಕೋದಿಕ್ಕೆ. ದಡ್ಡ ಅಂತೆ ದಡ್ಡ. ಗೌತಮ್ ಅವರು ತನ್ನ ಸ್ವಂತ ಬುದ್ಧಿಯಿಂದ ತನ್ನ ಪರಿಶ್ರಮದಿಂದ ಅಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಬೆಳೆಸಿದ್ದಾರೆ, ನಿಲ್ಸಿದ್ದಾರೆ. ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ ನೀವು? ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರಿ? ನಥಿಂಗ್, ಬಿಗ್ ಝೀರೋ. ಅವ್ರು ಮಾಡಿದ್ದನ್ನ ಮಜಾ ಉಡಾಯಿಸಿದ್ರಿ ಅಷ್ಟೇ, ಅಂದ್ಬಿಟ್ರೆ ಇನ್ನೇನು ಇಲ್ಲ. ಗೌತಮ್ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ನಿಮಗಿಲ್ಲ. ನೀವು ಅವ್ರ ಪಾದದ ಧೂಳ್ ಸಮಾನು ಇಲ್ಲ, ಗೊತ್ತಿರ್ಲಿ. ಬಂಗಾರದಂಥ ಮನೆ, ಹೆಂಡತಿ, ಸಂಸಾರ ಎಲ್ಲನ ಬಿಟ್ಟು ಇವ್ರ ಜೊತೆ ಬಂದು ಬದುಕ್ತಿದಿರಲ್ಲ, ಏನ್ ಸಾಧಿಸಿದ್ರಿ? ಏನಂತ ಮಾಡಿದ್ರಿ? ನಿಮ್ಮ ಐಡೆಂಟಿಟಿನೂ ಕ್ರಿಯೇಟ್ ಮಾಡಕ್ಕಾಗ್ಲಿಲ್ಲ. ಇವಳ ಮನೇಲೇ ಇದ್ದೀರಾ. ಮನೆ ಹಾಳು ಕೆಲಸ ಮಾಡೋದು ಅಷ್ಟೇ ನಿಮ್ ಸಾಧನೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಸಾಕು ಸಾಕು. ಕೈ ಮಾಡಿದ್ದಲ್ದೆ ಕಿಲೋಮೀಟರ್ ಗಟ್ಲೆ ಭಾಷಣ ಬೇರೆ ಬಿಗಿತಾ ಇದ್ಯಾ? ಅವತ್ತು ಅಮ್ಮನ ಮೇಲೆ ಕೈ ಮಾಡಿ ಸಾಲ್ದು ಅಂತ ಇವತ್ತು ನನ್ನ ಮೇಲೆ. ಎಷ್ಟೇ ಧೈರ್ಯ ನಿನಗೆ? ತಪ್ಪು ಮಾಡ್ಬಿಟ್ಟೆ ಭೂಮಿಕಾ, ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ಮುಟ್ಟಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ಹೊಡೆದಿರೋ ಏಟದು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ? ಅನುಭವಿಸ್ತೀಯ ಭೂಮಿಕಾ? ಇದಕ್ಕಿಂತ 10ರಷ್ಟು ಪಶ್ಚಾತ್ತಾಪ ಅನುಭವಿಸ್ತೀಯ ನೀನು. ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ ನಿಮ್ಮಿಂದ? ಏನು ಮಾಡಕ್ಕಾಗಲ್ಲ. ಈ ವಿಡಿಯೋ ಅಲ್ಲಿ ಮಾಸ್ಕ್ ಹಾಕೊಂಡಿರೋನು ನಾನೇ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಗೌತಮ್ ಅವ್ರ ಹತ್ರ ಈ ಮಾಸ್ಕ್ ಹಾಕೊಂಡಿರೋರು ನೀವೇ ಅಂತ ನಾನು ಪ್ರೂವ್ ಮಾಡ್ಬೋದು. ಆ ಕೇಪಬಿಲಿಟಿ ನನಗಿದೆ. ದೇವರು ನಿಮ್ಮೊಬ್ಬರಿಗೆ ಮೆದುಳು ಕೊಟ್ಟಿಲ್ಲ, ನನಗೂ ಕೊಟ್ಟಿದ್ದಾರೆ. ನನಗೂ ಬುದ್ಧಿ ಇದೆ. ನಿಮ್ ತರ ಕ್ರಿಮಿನಲ್ ಐಡಿಯಾಸ್ ನಾನು ಕ್ರಿಯೇಟ್ ಮಾಡಬಹುದು. ನೀವು ಯಾವ ರೂಟಲ್ಲಿ ಹೋಗ್ತೀರಾ ಅದೇ ರೂಟಲ್ಲಿ ಬರ್ತೀರಿ. ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ಆ ತಪ್ಪಂತೂ ನೀವು ಮಾಡಲೇಬೇಡಿ. ಗೌತಮ್ ಅವ್ರಿಗೊಂದ್ಸಲ ನೀವು ಮಗು ವಿಚಾರದಲ್ಲಿ ತಲೆ ಹಾಕಿದ್ದೀರಾ ಅಂತ ಗೊತ್ತಾದ್ರೆ ಅಮ್ಮ ತಮ್ಮ ಅಂತ ಯಾರನ್ನು ನೋಡಲ್ಲ, ಯಾರನ್ನು ಬಿಡಲ್ಲ ಅವರು. ಇದು ನಿಮಗೆ ಗೊತ್ತಿರಲಿ. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮಿಂದ ಏನು ಮಾಡಕ್ಕಾಗಲ್ಲ, ತೆಪ್ಪಗಿರಿ ಅಂತ. ಮುಗಿತಾ ಭಾಷಣ? ನಾನು ನಿನ್ ಡಮ್ಮಿ ಕರೆಕ್ಟ್ ಅನ್ಕೊಂಡಿದ್ದೇನೆ. ಅಮೃತಧಾರೆ